ಸೊ ನನ್ನ ಕೈಯಲ್ಲಿ ಟೀಸರ್ನೇ ರೀಚ್ ಮಾಡ್ಸೋಕ್ಕಾಗ್ದಿರಾ ಸಿನಿಮಾನ ಹೆಂಗೆ ರೀಚ್ ಮಾಡಿಸೋದು, ಇದು ನನ್ನ ಫಸ್ಟ್ ಆಫ್ ಆಲ್ ಕ್ವಶನ್ ಬರೋದು. ಆ್ಯಂಡ್ ನಾನು ನ್ಯೂ ಇಯರಲ್ಲಿ ಒಂದು ರೆಸಲ್ಯೂಷನ್ ತೊಗೊಂಡಿದ್ದೆ, ಡೈಲಿ ಒಂದೊಂದು ವೀಡಿಯೋ ವ್ಲಾಗ್ ಮಾಡ್ತೀನಿ, ಹಾಕ್ತೀನಿ ಆ್ಯಂಡ್ ಎಲ್ಲರೂ ನೋಡ್ರಿ ಅಂದ್ಬಿಟ್ಟು. ಆ ರೆಸಲ್ಯೂಷನ್ ಮಾಡಿದಾಗಿಂದ ನನಗೆ 3 ದಿನದಿಂದ ತಲೆನೇ ಓಡ್ತಾ ಇಲ್ಲ. ಏನು ಮಾಡೋದು, ಹೆಂಗೆ ಮಾಡೋದು, ಬೇರೆಯವರೆಲ್ಲ ಮಾಡ್ತಾವ್ರೆ, ಅವ್ರ ಥರ ನೋಡಿಕೊಂಡು ನಾನು ಮಾಡಿದ್ರೆ ಚೆನ್ನಾಗಿರಲ್ಲ. ನನ್ನ ಉದ್ದೇಶ ಬಂದ್ಬಿಟ್ಟು ನನ್ನ ಒಂದು ಟೀಸರ್ನ ಅಥವಾ ನಾನು ಬ್ಯಾಕ್ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು ಆ್ಯಂಡ್ ನಾನು ಮಾಡಿರೋ ಟೀಸರ್ನ ಎಲ್ಲರಿಗೂ ರೀಚ್ ಮಾಡಿಸ್ಬೇಕು. ಸೊ ಈ ಉದ್ದೇಶ ಇಟ್ಕೊಂಡು ನಾನು ಡೈಲಿ ಬೆಳಿಗ್ಗೆ ನಾನು ವರ್ಕೌಟ್ ಮಾಡಿದೆ, ನಾನು ಇನ್ನೊಂದು ಮಾಡಿದೆ, ನಾನು ಅದು ತಿಂದೆ ಇದು ತಿಂದೆ ಅಂತ ಮಾಡ್ಕೊಂಡು ಹೋದರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ನೆನ್ನೆ ನೈಟ್ ನನಗೆ ಒಂದು ಫ್ಲಾಶ್ ಆಯಿತು. ಸೊ ಯಾವ ಥರ ಮಾಡೋಣ ಅಂದರೆ, ಸೊ ಜನಕ್ಕೆ ಹೆಂಗೋ ರೀಚ್ ಮಾಡಿಸ್ಬೋದು. ಡೈಲಿ ನಾನೇ ವೀಡಿಯೋ ಮಾಡಿ ಹೇಳ್ತಾ ಇದ್ರೆ ಜನಗಳಿಗೆ ಬೋರ್ ಆಗ್ಬಿಡ್ಬೋದು, ಇವ್ನು ಮಾತಾಡ್ತಾರೆ ಹಿಂಗೆ ಹೇಳ್ತಾನೆ ಆ ಥರ ಅನ್ಸ್ಬಿಡ್ಬೋದು. ಸೊ ಹಾಗಾಗಿ ನೆನ್ನೆ ನೈಟ್ ನನಗೆ ಥಾಟ್ ಬಂದಿದೆ, ಒಂದು 10,000 ಜನಕ್ಕೆ ಡೈಲಿ ಹೋಗ್ಬಿಟ್ಟು ನಾನು ಬ್ರೇಕಲ್ಲಿ ಇರೋ ಗಂಟ ನಾನು ಫ್ರೀ ಟೈಮಲ್ಲಿ ನಾನು ಏನೇ ಒಂದು ಶೂಟಿಂಗ್ ಮಾಡ್ತೀನಿ, ಅದು ಪೇಮೆಂಟ್ ಬರುತ್ತೋ, ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನೋ, ಯಾವ ಸಿನಿಮಾ ಮಾಡ್ತಾಯಿದ್ದೀನೋ ಅದನ್ನೆಲ್ಲ ಬಿಟ್ಟು ನಾನು ಫ್ರೀ ಟೈಮಲ್ಲಿ ಆ್ಯಂಡ್ ಹೋಗಿದ್ದ ಕಡೆ ಎಲ್ಲ ಎಲ್ಲೆಲ್ಲಿ ಹೊಸ ಜನ ಸಿಗ್ತಾರೋ ಅವ್ರಿಗೆಲ್ಲ ಅವ್ರಿಗೆಲ್ಲರಿಗೂ ನಾನು ವೀಡಿಯೋ ತೋರಿಸ್ಬಿಟ್ಟು ಆ್ಯಂಡ್ ನಾನು ಒಂದು 10,000 ಜನಕ್ಕೆ ರೀಚ್ ಅಂದರೆ ಲೈವ್ ಒಳಗೆ ಜನಗಳ ಹತ್ರನೇ ಹೋಗ್ಬಿಟ್ಟು 10,000 ಜನ ಹತ್ರ ನಾನು ರಿವ್ಯೂ ತೊಗೊಳೋಣ ಅನ್ನೋ ಥರ ಪ್ಲ್ಯಾನ್ ಆಯಿತು. ಸೊ ಆಮೇಲೆ ಬೆಳಗ್ಗೆ ಎಲ್ಲ ರಾತ್ರಿ ಎಲ್ಲ ಓಕೆ ಅದೇ ಅಂದ್ಬಿಟ್ಟು ಓಕೆ ಇದೇ ಥರ ಮಾಡೋಣ ಅಂದ್ಕೊಂಡು ಎಲ್ಲ ಫಿಕ್ಸ್ ಆಗಿಬಿಟ್ಟು ಮಲ್ಕೊಂಡೆ. ಆಮೇಲೆ ಬೆಳಗ್ಗೆ ಎದ್ಮೇಲೆ ಯೋಚನೆ ಮಾಡಿದೆ, 10,000 ಜನ ಅಂದರೆ ದಿನಕ್ಕೆ ನಾನು ಎಷ್ಟು ಜನ ಅಂದರೆ ಡೈಲಿ 100 ಜನ ಹತ್ರ ನಾನು ಮಾತಾಡಿ ರಿವ್ಯೂ ಮಾಡಿದ್ರೂ 10 ದಿನಕ್ಕೆ 1,000 ಜನ ಆಗುತ್ತೆ. ಆ್ಯಂಡು 100 ದಿನ ಕಂಪಲ್ಸರಿ 100 ಜನನ ಮೀಟ್ ಮಾಡೇಬೇಕಾಗುತ್ತೆ. ಸೊ ಅಷ್ಟೊಂದೆಲ್ಲ ಟೈಮ್ ನನಗೆ ಇರಲ್ಲ. ಸೊ ಹಾಗಾಗಿ 10,000 ಜನ ತುಂಬ ಜಾಸ್ತಿ ಆಯಿತು. ಫಸ್ಟ್ ಮಾಡಿದ್ದೀನಿ, ನನ್ನ ಉದ್ದೇಶ ಅಷ್ಟೇ, ನನ್ನ ಟೀಸರ್ನ ತುಂಬ ಜನಕ್ಕೆ ರೀಚ್ ಮಾಡಿಸೋದು. ಆ್ಯಂಡ್ ಇವತ್ತಿಂದ ಮಾಡೋಣ ಅಂತ